ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ವೈಬ್ಸ್. ಈ ವಿಡಿಯೋದಲ್ಲಿ ನಾನು ನೀರು ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಿಂದಿನ ದಿನ ರಾತ್ರಿ ಅಕ್ಕಿನ 2 to 3 ಟೈಮ್ಸ್ ನಾನು ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಟಿದ್ದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅದು ಚೆನ್ನಾಗಿ ನೆನ್ಕೊಂಡಿತ್ತು ಅಕ್ಕಿ. 6 to 8 ಅವರ್ಸ್ ಆದರೂ ಅಕ್ಕಿ ಚೆನ್ನಾಗಿ ನೆನ್ಕೋಬೇಕು, ಆಗ ನೀರು ದೋಸೆ ಮಾಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಕ್ಕಿ ಚೆನ್ನಾಗಿ ನೆಂದಿದೆ. ಇವಾಗ ಅದನ್ನು ಮಿಕ್ಸರ್ ಮಾಡ್ಕೊಳ್ಳೋಣ. ನೀವು ಗ್ರೈಂಡ್ ಮಾಡಲಿಕ್ಕೆ ಇವಾಗ ಏನು ನೆನೆಸಿದ್ದೀರಲ್ಲ ಆ ನೀರನ್ನ ಯೂಸ್ ಮಾಡ್ಕೋಬೇಡಿ. ಗ್ರೈಂಡ್ ಮಾಡುವಾಗ ಫ್ರೆಶ್ ನೀರನ್ನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಫಸ್ಟ್ ರೌಂಡ್ ನೀವು ಗ್ರೈಂಡ್ ಮಾಡ್ಕೊಳ್ಳುವಾಗ ಅಕ್ಕಿ ಚೆನ್ನಾಗಿ ನೆಂದಿರೋದಕ್ಕೆ ಅದು ಪೌಡರ್ ಥರ ಆಗುತ್ತೆ. ನೆಕ್ಸ್ಟು 1 ಗ್ಲಾಸ್ ನೀರು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಹಿಟ್ಟು ಸಾಫ್ಟಾಗಿ ಗ್ರೈಂಡ್ ಆಗಬೇಕು, ಆ ಥರ ಮಿಕ್ಸರ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡಿರೋ ಹಿಟ್ಟನ್ನು ನೀವು ಪಾತ್ರೆ ಹಾಕುವಾಗ ನಿಮಗೆ ಗೊತ್ತಾಗುತ್ತೆ. ಹಿಟ್ಟು ತುಂಬ ಸಾಫ್ಟಾಗಿದ್ದು ಅದು ತಿಕ್ಕಾಗಿತ್ತು ಅಂದರೆ ನೀವು ಅದಕ್ಕೆ 1 or 2 ಗ್ಲಾಸಸ್ ವಾಟರ್ನ ಆ್ಯಡ್ ಮಾಡ್ಬೋದು. ಹಿಟ್ಟಿನ ತಿಕ್ನೆಸ್ ನೀರು ಥರನೇ ಆಗಬೇಕು, ಆಗ ಮಾತ್ರ ನೀರು ದೋಸೆ ಹಾಕಲಿಕ್ಕೆ ಚೆನ್ನಾಗಾಗೋದು. ನಾನು ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೀನಿ ಟೇಸ್ಟಿಗೆ, ಹಾಗೆ ಸ್ವಲ್ಪ 1/2 ಟೇಬಲ್ ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡಿದ್ದೀನಿ. ಶುಗರ್ನ ಆ್ಯಡ್ ಮಾಡೋದ್ರಿಂದ ದೋಸೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಹಿಟ್ಟು 10 to 15 ಮಿನಿಟ್ಸ್ ಚೆನ್ನಾಗಿ ನೆನಿಬೇಕು. ಆ ಗ್ಯಾಪಲ್ಲಿ ನಾವು ದೋಸೆ ಹಂಚನ್ನು ಬಿಸಿ ಮಾಡೋಕ್ಕಿಟ್ಟು ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿ, ಅದನ್ನು ಮಾಡ್ಕೊಳ್ಳೋಣ. ಕಾಯಿ ಚಟ್ನಿ ಮಾಡೋಕ್ಕೆ ನಾನು 1 ಕಪ್ ಕೊಬ್ಬರಿ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಚಟ್ನಿ ಫ್ಲೇವರ್ ಮತ್ತು ಟೇಸ್ಟಿಗೆ ಸ್ವಲ್ಪ ಪುದೀನ ಕೂಡ ಆ್ಯಡ್ ಮಾಡಿದ್ದೀನಿ. 1 ಬೆಳ್ಳುಳ್ಳಿ, ಹಾಗೆ 1 ಕಪ್ಪು ಪುಟಾಣಿ ಅಥವಾ ಕಡಲೆ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ಹಾಗೆ ಖಾರ ಅಂತ ಒಂದೇ ಮೆಣಸಿನ್ಕಾಯಿ ನಾನು ಆ್ಯಡ್ ಮಾಡಿರೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀರು ದೋಸೆ ತುಂಬಾ ನೀರು ಅನ್ನಿಸ್ತಾ ಇದೆ, ನೀವು ದೋಸೆ ಹಾಕುವಾಗ ಅದು ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂತ ಅಂದರೆ ನೀವು ಬೇಕಿದ್ರೆ ಅಕ್ಕಿ ಹಿಟ್ಟು ಕೂಡ ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ನೀರು ದೋಸೆ ವೆಜ್ ಹಾಗೆ ನಾನ್ ವೆಜ್ ಎರಡಕ್ಕೂ ಸೂಟ್ ಆಗುತ್ತೆ. ಇವಾಗ ಕಾಯಿ ಚಟ್ನಿ ರೆಡಿ ಆಯಿತು. ನೆಕ್ಸ್ಟು ನೀರು ದೋಸೆ ಹಾಕೋಣ. ಇವಾಗ ಹಿಟ್ಟು ಚೆನ್ನಾಗಿ ನೆಂದಿದೆ 10 to 15 ಮಿನಿಟ್ಸು. ಈಗ ನೋಡ್ಬೋದು ಈ ಹಿಟ್ಟಿನ ತಿಕ್ನೆಸ್ ಹೇಗಿದೆ ಅಂತ. ಹಂಚು ಮಾತ್ರ ತುಂಬ ಚೆನ್ನಾಗಿ ಕಾಯಬೇಕು, ಆವಾಗ ಮಾತ್ರ ನೀರು ದೋಸೆ ಚೆನ್ನಾಗಿ ಬರುತ್ತೆ. ಫಸ್ಟು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಾನು, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಹಂಚನ್ನ ಚೆನ್ನಾಗಿ ತಿಕ್ಕಬೇಕು. ಹಿಟ್ಟನ್ನು ಸೌಟಲ್ಲಿ ಮೇಲೆ ಕೆಳಗೆ ಚೆನ್ನಾಗಿ ಎತ್ತಾಕೊಳ್ಳಿ, ಯಾಕೆಂದರೆ ಅಕ್ಕಿ ಹಿಟ್ಟು ಕೆಳಗಡೆ ಹೋಗಿ ನಿಂತಿರುತ್ತೆ, ಹಾಗೆ ನೀರಿನ ತಿಳಿ ಮೇಲ್ಗಡೆ ಬಂದಿರುತ್ತಲ್ವ ಅದಕ್ಕೆ. ಇವಾಗ ಹಂಚಿನ ಮೇಲೆ ಕ್ಲೀನಾಗಿ ಹಿಟ್ಟನ್ನ ಹಾಕ್ಕೊಳ್ಳಿ. ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ಅಲ್ಲೆಲ್ಲನೂ ಹಿಟ್ಟನ್ನ ಫಿಲ್ ಮಾಡಿ. ತವ ಚೆನ್ನಾಗಿ ಕಾದಿರಬೇಕು, ಇಲ್ಲ ಅಂದರೆ ಹಿಟ್ಟೆಲ್ಲ ತವಾಗೆ ಹತ್ಕೊಂಡ್ಬಿಡುತ್ತೆ. ನೀರು ದೋಸೆ ಒಂಥರ ಈಸಿ ಟು ಕುಕ್ ಈಸಿ ಟು ಸರ್ವ್ ಅಂತಾರಲ್ಲ ಆ ಥರ ಫುಡ್ಡು. ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಎಲ್ಲದಕ್ಕೂ ರೆಡಿ ಮಾಡ್ಕೊಂಡು ತಿನ್ಬೋದು. ಇವಾಗ ನೀರು ದೋಸೆ ರೆಡಿ ಆಯಿತು. ನೋಡ್ಬೋದು ನೀರು ದೋಸೆ ಇವಾಗ ಯಾವ ಥರ ಬಂದಿದೆ ಅಂತ ಹೇಳಿ. ನಾನು ಹೇಳಿದ್ನಲ್ಲ ಶುಗರ್ ಹಾಕಿದರೆ ಕ್ರಿಸ್ಪಿಯಾಗಿ ಆಗುತ್ತೆ ಅಂತ, ನೋಡಿ ಎಷ್ಟು ಚೆನ್ನಾಗಾಗಿದೆ. ನಿಮಗೆ ಕ್ರಿಸ್ಪಿಯಾಗಿ ಬೇಡ, ಸಾಫ್ಟಾಗಿ ಮೆತ್ತಗೆ ಬೇಕು ಅಂದರೆ ನೀವು ತವ ಮೇಲೆ ಹಿಟ್ಟು ಹಾಕ್ತಿರಲ್ಲ ಆವಾಗ ಪ್ಲೇಟ್ನ ಮುಚ್ಚಿಬಿಡಿ. ಆವಾಗ ನೀರು ದೋಸೆನೂ ಒಳಗಡೆ ಸ್ಟೀಮಿಗೆ ಚೆನ್ನಾಗಿ ಬೇಯುತ್ತೆ, ತವಾಯಿಂದನೂ ಚೆನ್ನಾಗಿ ಎದ್ದೇಳುತ್ತೆ. ನೀವು ಎಣ್ಣೆಯಿಂದ ಚೆನ್ನಾಗಿ ತಿಕ್ಕಬೇಕು ಪ್ರತಿ ನೀರು ದೋಸೆ ಮಾಡಿದಾಗ್ಲೂ. ಇವಾಗ ನೀರು ದೋಸೆನೂ ರೆಡಿ ಆಯಿತು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.